ರೈತರ ಹೋರಾಟಕ್ಕೆ ಸಾಲು ಸಾಲು ಸ್ವಾಮೀಜಿಗಳ ಬೆಂಬಲ ಸಿಗ್ತಾ ಇದೆ. ಗುರ್ಲಾಪುರದಲ್ಲಿ ಶ್ರೀಶೈಲ ಪೀಠದ ಜಗದ್ಗುರುಗಳು ಭಾಗಿಯಾಗಿದ್ದಾರೆ. ಚನ್ನಸಿದ್ದರಾಮ ಪಂಡಿತಾರಾಧ್ಯರು ಹಾಗೆ ಶ್ರೀಶೈಲ ಪೀಠದ ಜಗದ್ಗುರು ಸ್ವಾಮೀಜಿಗಳ ಬೆಂಬಲದಿಂದ ಇದೀಗ ಹೋರಾಟ ಕೂಡ ತೀವ್ರಗೊಳ್ಳುತ್ತಾ ಇದೆ. ಒಂದ್ ಕಡೆ ವಿಪಕ್ಷಗಳ ಹೋರಾಟ ಸಾಥ್ ಕೊಡ್ತಾ ಇದ್ದಾರೆ ರೈತರ ಜೊತೆಗೆ ಹೋರಾಟಕ್ಕೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಮಾತನಾಡಿಸಿದ್ದಾರೆ ಗುರುಗಳನ್ನ, ಬನ್ನಿ ನೋಡೋಣ. ಖಂಡಿತವಾಗಲೂ ನಾವು ಅದೇ ಆಶಾಭಾವನೆಯನ್ನು ಇಟ್ಟುಕೊಂಡೇನೆ 9ನೇ ದಿನದ ಈ ಹೋರಾಟದಲ್ಲಿ ರೈತರಿಗೆ ಬೆಂಬಲವನ್ನು ಸೂಚಿಸೋದಕ್ಕೆ ಶ್ರೀಶೈಲದಿಂದ ದಯಮಾಡಿಸಿದವರಾಗಿದ್ದೇವೆ. ಇವತ್ತು ಸರ್ಕಾರ ಮತ್ತು ಕಾರ್ಖಾನೆಯವರು ಮನಸ್ಸು ಮಾಡಿದ್ರೆ 3500 ಕೊಡೋದೇನು ಭಾರ ಅಲ್ಲ, ವಜ್ಜೆ ಅಲ್ಲ. ಒಂದು ಸ್ವಲ್ಪ ಉದಾರತನವನ್ನು ಇವತ್ತು ಸರ್ಕಾರಿ ಕಾರ್ಖಾನೆಯವರು ತೋರಿಸಿದರೆ, ಜೊತೆಗೆ ಸರ್ಕಾರವೂ ಕೂಡ ಸ್ವಲ್ಪ ಉದಾರತೆಯನ್ನು ತೋರಿಸಬೇಕು. ಏನು ರೈತರು ಬೆಳೆದಿರುವಂತಹ ಕಬ್ಬಿನ ಮೇಲೆ ಟ್ಯಾಕ್ಸನ್ನು ವಿಧಿಸ್ತಾರೆ, ಆ ಟ್ಯಾಕ್ಸ್ದೊಳಗೆ ಕಡಿತಗೊಳಿಸಿ ಅದನ್ನು ರೈತರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಕಾರ್ಖಾನೆಯವ್ರಿಗೆ ಹೇಳಿದರೆ, ಕಾರ್ಖಾನೆಯವರು ಕೂಡ ಕೇವಲ ಕಬ್ಬು ಮತ್ತು ಸಕ್ಕರೆ ಬೆಲೆಗೆ ಮಾತ್ರ ಟ್ಯಾಲಿ ಮಾಡಲಾರ್ದನ ಈ ಕಬ್ಬಿನ ಮೂಲಕ ಬರುವಂಥ ಏನು ಬಾಯ್ ಪ್ರಾಡಕ್ಟ್ ಅದಾವ, ಆ ಬಾಯ್ ಪ್ರಾಡಕ್ಟನ್ನು ಎಲ್ಲವನ್ನು ಕ್ರೋಢೀಕರಿಸಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಇದೇನು ವಜ್ಜೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಹೇಳಿ, ಈ ರೀತಿ ಹೋರಾಟ ಬಹಳ ದಿವಸ ಮುಂದುವರಿಲಿಕ್ಕೆ ಬಿಡಬಾರ್ದು. ಇದರಿಂದ ರೈತರಿಗೂ ತೊಂದರೆ ಆಗ್ತದೆ, ಕಾರ್ಖಾನೆಯವ್ರಿಗೂ ತೊಂದರೆ ಆಗ್ತದೆ. ಇವತ್ತು ಕಬ್ಬು ಬೆಳಿಬೇಕು ಅಂದ್ರೆ, ಕಬ್ಬು ಸರಿಯಾದ ಬೆಲೆಯನ್ನು ಪಡ್ಕೊಳ್ಬೇಕು ಅಂದ್ರೆ ರೈತರಿಗೂ ತೊಂದರೆ ಆಗಬಾರ್ದು, ರೈತರು ಉಳಿಬೇಕು ಮತ್ತು ಕಾರ್ಖಾನೆಗಳು ಉಳಿಬೇಕು. ರೈತ ಮತ್ತು ಕಾರ್ಖಾನೆಗಳು ಉಳಿಬೇಕು ಅಂದ್ರೆ ಸರ್ಕಾರ ತನ್ನ ಟ್ಯಾಕ್ಸನ್ನು ಕಡಿತಗೊಳಿಸಿ ರೈತರಿಗೆ ಕೊಡಬೇಕು. ಆಮೇಲೆ ಕಾರ್ಖಾನೆಯ ಮಾಲೀಕರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಹಣವನ್ನು ರೈತರಿಗೆ ಪಾವತಿ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಕರೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಶತಾಯಗತಾಯ ನಡೀತಾ ಇರುವಂಥ ಮೀಟಿಂಗ್ನಲ್ಲಿ ನಮ್ಮ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡೋದ್ರ ಮೂಲಕ ಈ ಹೋರಾಟಕ್ಕೆ ಒಂದು ಸುಖಾಂತ್ಯವನ್ನು ಕಲ್ಪಿಸಿಕೊಡಬೇಕು ಅಂತ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ.